ಕನ್ನಡ ಚಿತ್ರರಂಗದ ಉಳಿವಿಗಾಗಿ ಹೋಮ ಹವನ ಮಾಡಲಾಗಿದೆ. ಕಲಾವಿದರ ಸಂಘದಲ್ಲಿ ವಿಶೇಷ ಹೋಮ ನಡೆದಿದೆ. ಗಣಪತಿ ಹೋಮ, ಸರ್ಪಶಾಂತಿ, ಮೃತ್ಯುಂಜಯ ಹೋಮವನ್ನು ಮಾಡಲಾಗಿದೆ. ರಾಕ್ಲೈನ್ ವೆಂಕಟೇಶ್ ಹಾಗೂ ದೊಡ್ಡಣ್ಣ ನೇತೃತ್ವದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಪೂಜೆ ನಡೆಯಿತು. ಸುಮಾರು 6 ಗಂಟೆಗಳ ಕಾಲ ಹೋಮ ಹವನ ನೆರವೇರಿದೆ. ಹೋಮದಲ್ಲಿ ಪಾಲ್ಗೊಂಡ ಸ್ಯಾಂಡಲ್ವುಡ್ನ ಹಲವು ನಟ ನಟಿಯರು ಮತ್ತು ಹಿರಿಯ ಕಲಾವಿದರು ಕೂಡ ಪಾಲ್ಗೊಂಡಿದ್ದರು. ಕಲಾವಿದರ ಸಂಘದಲ್ಲಿ ಹೋಮದ ವೇಳೆ ನಟಿ ಮೈ ಮೇಲೆ ಆವೇಶ ಆಗಿದೆ. ನಾಗಾರಾಧನೆ ಸಂದರ್ಭದಲ್ಲಿ ನಟಿ ಜ್ಯೋತಿ ಮೈ ಮೇಲೆ ಆವೇಶ ಆಗಿದೆ. ಮೈ ಮೇಲೆ ದೇವರು ಬಂದಂತೆ ಹಿರಿಯ ನಟಿ ಜ್ಯೋತಿ ವರ್ತಿಸಿದ್ದಾರೆ. ಬಳಿಕ ಜ್ಯೋತಿ ಅವರನ್ನ ಸಮಾಧಾನ ಪಡಿಸಿದ್ದಾರೆ ಸಹ ಕಲಾವಿದರು. ಪ್ರತಿ ಬಾರಿ ನಾಗಾರಾಧನೆ ಸಂದರ್ಭ ಹೀಗಾಗುತ್ತೆ ಅಂತ ತದನಂತರ ಜ್ಯೋತಿ ಅವರು ಹೇಳಿದ್ದಾರೆ. ಹೋಮ ಸಂದರ್ಭದಲ್ಲಿ ನಾಗದರ್ಶನ ನಡೆಯುವ ಸಂದರ್ಭದಲ್ಲಿ ಹಿರಿಯ ನಟಿ ಜ್ಯೋತಿ ಅವರ ಮೈ ಮೇಲೂ ಕೂಡ ದೇವರು ಬಂದಿತ್ತು. ಈ ಬಗ್ಗೆ ಮಾತಾಡೋಕ್ಕೆ ಖುದ್ದು ಜ್ಯೋತಿ ಅವರ ಇದ್ದಾರೆ ಬನ್ನಿ ಮಾತಾಡ್ಸೋಣ. ಮೇಡಮ್, ಈ ಹಿಂದೆನೂ ಕೂಡ ಈ ಥರ ದೇವ್ರು ಬರೋದಾಗಲಿ ಮೈ ಮೇಲೆ ದರ್ಶನದ ಸಂದರ್ಭದಲ್ಲಿ ಆಗಿತ್ತಾ ಅಂತ? ಹೌದು ಆಗಿತ್ತು. ನನಗೆ ಅಂದರೆ ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರ ಮಾಡೋ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಲಿ ದೇವಿ ಆರಾಧನೆ ಟೈಮಲ್ಲಿ ನನಗೆ ತುಂಬ ವೈಬ್ರೇಷನ್ ಬರುತ್ತೆ.
ಸೊ ಇದು ಏನು ಅಂದರೆ ಒಂದು ದೇವರ ಆಶೀರ್ವಾದ ನನ್ನ ಮೇಲಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಅದು ಬರುತ್ತೆ ಅನಿಸುತ್ತೆ. ಸೊ ಹಾಗಾಗಿ ಇವತ್ತು ಪ್ಲಸ್ ನಾಗಾರಾಧನೆ ಟೈಮಲ್ಲೂ ನನಗೆ ಸ್ವಲ್ಪ ಮೈ ಮೇಲೆ ಬರುತ್ತೆ. ಸೊ ಇವತ್ತೊಂದು ಇಲ್ಲಿ ನಾನಿದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ನನ್ನ ಮೈ ಮೇಲೆ ಸ್ವಲ್ಪ ಬಂತು. ಸೊ ದೇವರು ಇಲ್ಲಿದ್ದಾರೆ, ಈ ಪೂಜೆಯನ್ನು ಸ್ವೀಕರಿಸಿದ್ದಾರೆ. ನಮ್ಮ ಇಂಡಸ್ಟ್ರಿಯ ಸಂಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ, ಮುಂದೆ ಒಳ್ಳೆಯದಾಗುತ್ತೆ, ಎಲ್ಲ ಸಕ್ಸಸ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಕ್ಷಣದಲ್ಲಿ ಏನು ಕಾರಣಕ್ಕೋಸ್ಕರ ಅಂದರೆ ನಾಗದರ್ಶನ ಆಗೋ ಸಂದರ್ಭದಲ್ಲಿ ಮೈ ಮೇಲೆ ಬಂದ ನಂತರದಲ್ಲಿ ಮತ್ತೆ ಶಾಂತ ಆಗೋ ಸಂದರ್ಭದಲ್ಲಿ ಹೇಗಿತ್ತು ಅಂತ ಅಂದ್ಬಿಟ್ಟು ಆ ಕ್ಷಣಗಳಲ್ಲಿ? ಇಲ್ಲ, ಒಂದು ಫ್ಯೂ ಸೆಕೆಂಡ್ಸ್ ನಂಗೆ ಏನೂ ಗೊತ್ತಾಗಲ್ಲ. ಸಡನ್ನಾಗಿ ಮೈ ಮೇಲೆ ಬರುತ್ತೆ, ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಆ ಟೈಮಲ್ಲಿ ತುಂಬ ನನ್ನ ಮೈಯಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಅಂದರೆ ಒಂದು 4-5 ಜನ ನನ್ನನ್ನು ಹಿಡಿದ್ರೂ ಅವ್ರಿಗೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಶಕ್ತಿ ಇರುತ್ತೆ. ಸೊ ಒಂದು ದೇವರ ಒಂದು ಅನುಗ್ರಹ ಇದೆ, ದೇವರ ಮೈ ಮೇಲೆ ಬರ್ತಾರೆ ಅಂತ ಕೆಲವ್ರು ಹೇಳಿದ್ದಾರೆ. ಸೊ ಆ ನಂಬಿಕೆ ಮೇಲೆ ನಾನು ಇದ್ದೀನಿ. ನಾಗದೇವರು ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು, ಇಲ್ಲೇ ಏನೇನು ತಪ್ಪಾಗ್ತಿದೆ ಈ ಸಂದರ್ಭದಲ್ಲಿ ಅಥವಾ ಇಂಡಸ್ಟ್ರಿನಲ್ಲಿ ಅಂತ. ಸೊ ಅದನ್ನೇನಾದ್ರು ನೀವು ಕೇಳಿಸ್ಕೊಂಡ? ಇಲ್ಲ, ನನಗೆ ಕೇಳಿಸ್ಕೊಳ್ಳೋಕ್ಕಾಗಲಿಲ್ಲ. ನಾನು ಸ್ವಲ್ಪ ದೂರದಲ್ಲಿರೋದ್ರಿಂದ ನಂಗೆ ಕೇಳಿಸ್ಲಿಲ್ಲ. ಸೊ ಅದು ಹಿರಿಯರು ಆದ ನಮ್ಮ ದೊಡ್ಡಣ್ಣ ಅವರು, ವೆಂಕಟೇಶ್ ಅವರು ಎಲ್ಲ ಕೇಳಿಸ್ಕೊಂಡಿದ್ದಾರೆ. ಅದಕ್ಕೆ ಏನೇನು ಪರಿಹಾರ ಮಾಡಬೇಕೋ ಅವ್ರು ಮಾಡ್ತಾರೆ. ಪೂಜೆ ನಂತರ ಆದರೂ ಇಂಡಸ್ಟ್ರಿ ಚೇತರಿಸ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಇದೆಯಾ? ಚೇತರಿಸ್ಕೋಬೇಕು ಅಂತಲೇ ಮಾಡಿರೋದು, ದೇವರ ಒಂದು ಆಶೀರ್ವಾದ ಇದೆ. ಸೊ ಮುಂದೆ ಖಂಡಿತ ಒಳ್ಳೆಯದಾಗತ್ತೆ ಅಂತ ನನ್ನ ನಂಬಿಕೆ. ಇದಿಷ್ಟು ಜ್ಯೋತಿ ಅವರ ಮಾತು. ಕ್ಯಾಮರಾ ಪರ್ಸನ್ ಚಂದ್ರಶೇಖರ್, ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು. ಜೈಲಲ್ಲಿರೋ ನಟ ದರ್ಶನ್ಗೆ ಸಿಕ್ತು ಹೋಮದ ಪ್ರಸಾದ. ಜೈಲಿಗೆ ತೆರಳಿ ಪ್ರಸಾದವನ್ನ ನೀಡಿದ್ದಾರೆ ಅಭಿಷೇಕ್ ಅಂಬರೀಶ್. ಅಭಿಷೇಕ್ ಜೊತೆಗೆ ನಟರಾದ ಧನ್ವೀರ್ ಹಾಗೂ ಚಿಕ್ಕಣ್ಣ ಕೂಡ ತೆರಳಿದ್ರು. ಬಂಡೆ ಮಹಾಕಾಳಿ ದೇಗುಲದ ಅರ್ಚಕ ಶಶಿಕುಮಾರ್ ಕೂಡ ಅವ್ರ ಜೊತೆಗಿದ್ರು. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಪೂಜಿಸುವ ಬಂಡೆ ಮಹಾಕಾಳಿ ದೇವಸ್ಥಾನ ಇದು. ಜೈಲಾಧಿಕಾರಿಗಳ ಪರ್ಮಿಷನ್ ಪಡ್ಕೊಂಡು ಪ್ರಸಾದ ನೀಡಿ ಬಂದಿದ್ದಾರೆ ಈ ನಟರು. ಇದೇ ಮೊದಲ ಬಾರಿಗೆ ದರ್ಶನ್ ನೋಡೋದಕ್ಕೆ ಅಭಿಷೇಕ್ ಅಂಬರೀಶ್ ಜೈಲಿಗೆ ಹೋಗಿದ್ದು. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಭೇಟಿಯಾಗಿ ಪ್ರಸಾದವನ್ನು ವಿತರಿಸಿ ಬಂದಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ಬಂಡೆ ಮಹಾಕಾಳಿ ದೇವಸ್ಥಾನದ ಅರ್ಚಕರು, ನಟ ಧನ್ವೀರ್ ಮತ್ತು ಅಭಿಷೇಕ್ ಅಂಬರೀಶ್ ಹಾಗೂ ನಟ ಚಿಕ್ಕಣ್ಣ ಈ 4 ಜನ ಪರಪ್ಪನ ಅಗ್ರಹಾರಕ್ಕೆ ತೆರಳಿ ಅಲ್ಲಿ ನಟ ದರ್ಶನ್ ಅವರಿಗೆ ಪ್ರಸಾದ ನೀಡೋದಕ್ಕೆ ಹೋಗಿರೋ ದೃಶ್ಯ. ಕನ್ನಡ ಚಿತ್ರರಂಗದ ಹೋಮಕ್ಕೆ ದರ್ಶನ್ ಹೆಸರು ಕೂಡ ಲಿಂಕ್ ಆಗ್ತಾ ಇದೆ. ದರ್ಶನ್ಗಾಗಿನೇ ಹೋಮ ಅಂದಿದ್ದಿದ್ರೆ ನಾನು ಬರ್ತಾ ಇರಲಿಲ್ಲ. ನಾಗಾರಾಧನೆ ಬಳಿಕ ನವರಸ ನಾಯಕ ಜಗ್ಗೇಶ್ ಮಾತಾಡಿದ್ದಾರೆ. ಇದು ಇಂಡಸ್ಟ್ರಿಯ ಒಳಿತಿಗಾಗಿ ಮಾಡಿರೋ ಹೋಮ. ಈ ಹೋಮ ದರ್ಶನ್ಗಾಗಿ ಅನ್ನೋ ಸುದ್ದಿ ನನಗೂ ಬಂತು, ಆದರೆ ವಾಸ್ತವ ಅದು ಅಲ್ಲ, ಹಾಗಾಗಿ ನಾನು ಬಂದೆ ಅಂತ ನಟ ಜಗ್ಗೇಶ್ ಮಾತಾಡಿದ್ದಾರೆ. ಸರ್, ನನಗೂ ಅದೇ ಥರ ಬಂತು ಮಾಹಿತಿ. ನನಗೆ ಹಂಗಾಗಿದ್ರೆ ನಾವು ಬರ್ತಾ ಇರಲಿಲ್ಲ, ಅದು ಬೇರೆ ಥರ ಹೊರಟೋಗ್ತಾ ಇತ್ತು, ಆಯಾಮ ಬೇರೆ ಕಡೆ. ಅದಲ್ಲ, ಇದು ಕಲಾವಿದರು ಒಳತಿಗಾಗಿ ನಡೆದಿರೋದು. ಸ್ವಲ್ಪ ಐ ಥಿಂಕ್ ವಿಷಯದ ಕೊರತೆ ಆಗಿರಬೇಕು ತಿಳ್ಕೊಳ್ಳೋವಂಥದ್ದು. ಹಂಗಾಗಿ ಯಾರೋ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನನಗೂ ಕೂಡ ಭಾಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದ್ರು. ನನಗೂ ಸ್ವಲ್ಪ ಫಸ್ಟ್ ಅನುಮಾನ ಆಯಿತು, ಇರ್ಬೋದೇನೋ ಅಂತ ಅನ್ಕೊಂಡೆ. ಆಮೇಲೆ ನಾನು ಎನ್ಕ್ವೈರಿ ಇಲ್ಲ, ಎಲ್ಲ ಆ ಥರ ಇಡೀ ಎಲ್ಲರ ಒಳಿತಿಗಾಗಿ ಅಂತ ಅಂದಮೇಲೆ ನಾನು ಕೂಡ ಬಂದೆ. ನಾಗದೇವರ ಸಲಹೆ ಏನು ಅಂದರೆ, ಯಾಕೆ ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಗಳು ಮುಂದಿನ ಪೀಳಿಗೆಗೆ ಬುದ್ಧಿ ಹೇಳ್ತಾರೆ, ಒಗ್ಗಟ್ಟಾಗಿರಿ, ನಗನಂತಾಗಿರಿ. ಕನ್ನಡ ಚಿತ್ರರಂಗದ ಹೋಮಕ್ಕೆ ದರ್ಶನ್ ಹೆಸರು ಲಿಂಕ್ ವಿಚಾರವಾಗಿ ನಟ ದರ್ಶನ್ ಉಳಿಸೋದಕ್ಕೆ ಹೋಮ ಮಾಡಿದರೆ ತಪ್ಪೇನು ಅನ್ನೋ ಅಭಿಪ್ರಾಯವನ್ನ ಕಲಾವಿದರ ಸಂಘದಲ್ಲಿ ಹಿರಿಯ ನಟಿ ಗಿರಿಜಾ ಲೋಕೇಶ್ ವ್ಯಕ್ತಪಡಿಸಿದ್ದಾರೆ. ಪ್ರಶ್ನೆ ಮಾಡಿದ್ದಾರೆ. ದರ್ಶನ್ ಮೇಲೆ ಆರೋಪ ಬಂದಿದೆ ಅಂತ ದೂರ ತಳ್ಳೋದು ತಪ್ಪು, ಆಳಿಗೊಂದು ಕಲ್ಲು ಹೊಡೆಯೋದು ಸರಿಯಲ್ಲ ಅಂತ ಗಿರಿಜಮ್ಮ ಮಾತಾಡಿದ್ದಾರೆ. ಒಬ್ಬ ವ್ಯಕ್ತಿ ತುಂಬ ಸಂಕಷ್ಟದಲ್ಲಿ ಸಿಲ್ಕೊಂಡಿದ್ದಾಗ ಮಾಡಬೇಕಲ್ವ. ನಾವು ಇದ್ದೀವಿ ನಿಮ್ಮ ಜೊತೆಲಿ. ನೀವು ತಪ್ಪು ಮಾಡಿ ಸರಿ ಅಂತ ನಾವು ಹೇಳ್ತಾ ಇಲ್ಲ. ತಪ್ಪು ಮಾಡಿದರೆ ಅದು ಸರಿ ಅಂತ ನಾವು ಹೇಳ್ತಿಲ್ವ. ಸಂಕಷ್ಟದಿಲ್ದಾಗ ಆಳ್ಗೊಂದು ಕಲ್ಲು ಹಾಕೋ ಬದಲು ಏನೋ ನಡೆದಿದೆ, ಆ ಶಿಕ್ಷೆನ ಅನುಭವಿಸೋಣ. ನಾವು ನಿಮ್ಮ ಜೊತೆಲಿ ನಾವು ಅನುಭವಿಸ್ತಾ ಇದ್ದೀವಿ ಈಗ ಅಲ್ವಾ. ಎಷ್ಟೊಂದು ಜನರ ಒಲೆ ಉರಿತಾ ಇತ್ತು, ಅವ್ರ ಜೊತೇಲಿ ಎಷ್ಟು ಜನ ಕೆಲಸ ಮಾಡ್ತಾಯಿದ್ರು. ಅವರೆಲ್ಲ ಒಂಥರ ಕೆಲಸದಿಂದ ನಿರ್ಗತಿಕರಾಗಿದ್ದಾರಲ್ವ. ಅದೇ
ಇನ್ನು ಅಂಬರೀಷರ 20 ವರ್ಷದ ಶ್ರಮವೇ ಈ ಕಲಾವಿದರ ಸಂಘವನ್ನ ಉಳಿಸಿಕೊಳ್ಬೇಕು, ಬಳಸಿಕೊಳ್ಬೇಕು ಅಂತ ಅಂಬರೀಷ್ ಹೇಳ್ತಾ ಇದ್ರು. ಇವತ್ತು ನಾಗಾರಾಧನೆಗೆ ಸಾಕಷ್ಟು ಕಲಾವಿದರು ಗೈರಾಗಿದ್ದಾರೆ. ಇದೊಂದು ಬೇಸರದ ಸಂಗತಿ ಅಂತ ಮಾಜಿ ಸಂಸದೆ ಸುಮಲತಾ ಮಾತಾಡಿದ್ದಾರೆ. ಅಂಬರೀಷ್ ಅವರ ಒಂದು 20 ವರ್ಷದ ಎಫರ್ಟು, ಶ್ರಮ ಈ ಒಂದು ಕಲಾವಿದರ ಭವನ ಆಗೋಕ್ಕೆ ಅವರ ಅಷ್ಟು ಕಷ್ಟಪಟ್ಟು ಏನೆಲ್ಲ ಅವರು ಎಕ್ಸಸೈಸ್ ಮಾಡಬೇಕಿತ್ತು, ಇದನ್ನು ಒಂದು ಕನಸನ್ನು, ರಾಜ್ಕುಮಾರ್ ಅವರ ಕನಸನ್ನು ನನಸು ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಅವರು ಆವಾಗ್ಲೂ ಫಸ್ಟು ಇನಾಗ್ರೇಷನ್ ನಡೆದಾಗ ಎಲ್ಲ ಆ ಕಲಾವಿದರನ್ನ ಕರೆದು ಒಂದೇ ಮಾತು ಹೇಳಿದ್ರು, ಇದು ನನಗೋಸ್ಕರ ಅಲ್ಲ, ನಾನು ಇರೋದಿಲ್ಲ, ಇದನ್ನು ನೀವೆಲ್ಲರೂ ಬಳಸ್ಕೋಬೇಕು, ಕಲಾವಿದರಿಗೆ ಎಲ್ಲರೂ. ಹೋಮದಲ್ಲಿ ಚಿತ್ರೋದ್ಯಮ ಭಾಗಿಯಾಗಿದ್ದು ಖುಷಿಯಾಯಿತು. ನಾಗ ದರ್ಶಕರು ಹೇಳಿದ್ದು ದೇವರ ವಾಕ್ಯ, ಅವರೇ ದೇವರು, ಮನುಷ್ಯನ ಸರಿ ತಪ್ಪು ತಿದ್ದಿಕೊಳ್ಳಲು ಆಶೀರ್ವಾದ ಮಾಡಿದ್ದಾರೆ. ನಾಗಾರಾಧನೆ ಬಳಿಕ ರಾಕ್ ಲೈನ್ ವೆಂಕಟೇಶ್ ಕೂಡ ಮಾತಾಡಿದ್ದಾರೆ. ಅಂದ್ಕೊಂಡಾಗೆ ಪೂಜೆ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು, ಸಂತೋಷ ಆಯಿತು. ಒಳ್ಳೆ ಪೂಜೆ ಮಾಡಿಕೊಟ್ರು. ಅಂದ್ಕೊಂಡಾಗೆ ನಾವು ಆಸೆ ಪಟ್ಟಂಥ ಒಂದು ಚಿತ್ರರಂಗದ ಒಂದು ಎಲ್ಲರನ್ನು ಇಡೀ ಚಿತ್ರೋದ್ಯಮ ಭಾಗವಹಿಸಿದ್ದು ತುಂಬ ಸಂತೋಷ ಆಯಿತು. ಸಮಾಜದಲ್ಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಅವರ ಒಂದು ದೇವ್ರಂತ ನಂಬ್ತೀನಿ ಅವರನ್ನು. ಸೊ ದೇವರ ವಾಕ್ಯ ಅವೆಲ್ಲ. ಸೊ ಒಬ್ಬ ಮನುಷ್ಯನ ಸರಿ ತಪ್ಪುಗಳನ್ನು ಹೇಗೆ ತಿದ್ಕೋಬೇಕು ಅನ್ನೋದನ್ನು ಅವ್ರು ಆಶೀರ್ವಾದ ಮಾಡೋದು. ಭಗವಂತನ ಯಾರು ಕೈ ಮುಗಿಯಲ್ಲ ಹೇಳಿ, ಯಾರು ಪೂಜೆ ಮಾಡಲ್ಲ ದೇವರನ್ನು? ನಾವೆಲ್ಲರೂ ಪೂಜೆ ಮಾಡ್ತೀವಿ. ಪೂಜೆ ಮಾಡೋವಂಥ ವ್ಯಕ್ತಿಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಮನಸ್ಸು ಇರ್ಬೋದು, ಅದ್ರ ತಪ್ಪು ಅಂತ ನಾನು ಹೇಳೋದು ತಪ್ಪಾಗುತ್ತೆ. ನಾನು ಯಾವಾಗಲೂ ಎಲ್ಲರೂ ಒಂದೇ ಸಮ ನೋಡೋವಂಥ ವ್ಯಕ್ತಿ. ಒಂದು ವೇಳೆ ಏನಾದರೂ ನನ್ನಿಂದ ತಪ್ಪಾಗಿದೆ ಅಂದರೆ ನಾನೇ ಓಪನ್ ಆಗಿ ಕೇಳ್ತೀನಿ, ನಾನೇ ಫೋನ್ ಮಾಡಿ ಕೇಳ್ತೀನಿ, ನನ್ನಿಂದ ತಪ್ಪಾಗಿದ್ದರೆ ದಯವಿಟ್ಟು ಹೇಳಿ, ನಾನು ತಿದ್ಕೋತೀನಿ ಅಂತ. ಸೊ ನನಗೆ ಆ ಥರ ಒಂದು ತುಂಬ ದೊಡ್ಡ ಮನಸ್ಸು ದೇವ್ರು ಕೊಟ್ಟಿರೋದ್ರಿಂದ ನಾನು ತಲೆ ಕೆಡಿಸ್ಕೊಳಕ್ಕೆ ಆಗುತ್ತಲ್ವಾ. ಶೂಟಿಂಗು ಎಲ್ಲ ಇರ್ತದೆ, ಎಲ್ಲರೂ ಫೋನ್ ಮಾಡಿದ್ರು ಬೆಳಿಗ್ಗೆ, ಪಾಪ ನನಗೆ ಇರೋರೆಲ್ಲ ಬಂದಿದ್ದಾರೆ. ಇಲ್ಲ ಶೂಟಿಂಗು ಇದ್ದಾಗ ಕಾಣ್ತಲ್ವಾ. ಸೊ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.